ನಮಸ್ತೆ ಸರ್. ಅಣ್ಣ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ. ಜೋರಾಗಿ. ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ ಸರ್. ಹಾಂ ನಮ್ಮದು ಕರಿಗಂಪಳ್ಯ. ಹಾಂ ನಾನು ಒಬ್ಬ ಟೀಚರು ಮತ್ತು ಇವರು ರೋಸಾ ಗಿಡ ಹಾಕ್ಕೊಂಡಿದ್ದೀನಿ. ಹಾಂ ಇದಕ್ಕಿಂತ ನಾನು ಅರುಣ್ ಸರ್ನ ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಈ ಪೆರೆಸಂದ್ರದಲ್ಲಿ ಹೋಗಿ ಬೇಸಾಯಗಳು ತಂದು ಹಾಕ್ತಾಯಿದ್ದೆ. ಹಾಂ ಅದರಿಂದ ಏನು ನನಗೇನು ಚಿಗುರು ಬರಲಿಲ್ಲ. ಹೂವು ಬಂದರೆ ಸರಿಯಾಗಿ ಹೂವು ಇದ್ದರೆ ಹೂವು ಎಲ್ಲ ಆಗೋದ್ರೆ ಚಿಗುರು ಬರ್ತಿರಲಿಲ್ಲ. ಹಾಂ ಚಿಗುರು ಎಲ್ಲ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಹೂವು ಎಲ್ಲ ಆಗೋಗೋದು. ಹಾಂ ಇವಾಗ ಅರುಣ್ ಸರ್ ಅವರು ಕೊಡ್ತಾರಿಂದ ಆರ್ಗಾನಿಕ್ ಇವು ಬೇಸಾಯ ಬಿಟ್ಟೋದ್ರಿಂದ ಹ್ಞೂ ಚಿಗುರು ಒಂದು ಕಡೆಯಿಂದ ಬರ್ತಾ ಇದ್ರೆ ಒಂದು ಕಡೆ ಹೂವು ಬರ್ತಾನೇ ಇದೆ. ಗಿಡ ಅಂತೂ ನಮ್ಗೆ 100% ಚೆನ್ನಾಗಾಗಿದೆ ಸರ್. ಅಣ್ಣ ಇವಾಗ ನಮ್ಮ ಲಿಕ್ವಿಡ್ ಬಿಟ್ಟ ಮೇಲೆ ಹಾಂ ಸರ್. ನಿಮಗೆ ಖರ್ಚು ಎಷ್ಟು ಕಡಿಮೆ ಆಗಿದೆ ಅನಿಸುತ್ತೆ? ಸರ್ ನನ್ನ ಖರ್ಚು ಒಂದು 2 ತಿಂಗಳಿಗೆ ಒಂದು 7,000 ರೂಪಾಯಿ 8,000 ರೂಪಾಯಿ ಬೇಸಾಯ ಆಗ್ತಾಯಿದೆ. ಹ್ಞೂ ಇವಾಗ 3 ತಿಂಗ್ಳಿಗೆ ಸರಿ ನಿಮ್ಮ ಹತ್ರ ತೊಗೊತೀನಿ. ಹ್ಞೂ ಅದನ್ನು ಹಂಗೆ ಕಂಟಿನ್ಯೂ 3 ತಿಂಗ್ಳಿಗೆ ಆಗ್ತಾಯಿದೆ ಸರ್ ನನಗೆ. ಹಾಂ ಹಾಂ ನನಗೆ 7,000ಕ್ಕೆ 7,000 ಉಳಿತಾಯ ಆಗ್ತಾಯಿದೆ ಸರ್. ಹಾಂ ಸರಿ ಬಂದು ಅಣ್ಣ ಮೊದಲು ನಮ್ಮ ಲಿಕ್ವಿಡ್ ಬಿಡೋದಕ್ಕಿಂತ ಮುಂಚೆ ಹಾಂ ಸರ್. ಹೂವು ಎಷ್ಟು ಬರ್ತಾ ಇತ್ತು, ಇವಾಗ ಎಷ್ಟು ಬರ್ತಾ ಇದೆ? ಸರ್ ಮೊದಲೆಲ್ಲ ಒಂದು 25 ಕೆಜಿ 30 ಕೆಜಿ ಬರೋದು. ಹಾಂ ಒಂದು 1,200 ಗಿಡದಲ್ಲೇ. ಹಾಂ ಇವಾಗ 70-80 ಕೆಜಿವರೆಗೂ ನಮ್ಮದು ಹೂವು ಸಿಗ್ತಾಯಿದೆ ಸರ್. ಸರಿ. ಸರಿ ಬಂದು ಹೂವು ಕ್ವಾಲಿಟಿ ಅಣ್ಣ? ಸರ್ ಹೂವು ಮೊದಲು ಅದು ಸ್ಟಿಮ್ಮು ಹಾಂ ಹೂವು ಸೈಜ್ ಬರೋಕ್ಕೆಲ್ಲ ನಾನು 13-045 19 ಬಿಡಬೇಕಾಗಿತ್ತು. ಹಾಂ ಇವಾಗ ಏನು ಬಿಡ್ತಾ ಇಲ್ಲ ಸರ್. ಹಾಂ ಇದರಲ್ಲಿ ಹೂವು ಕಲರು ಚೆನ್ನಾಗಿ ಬರ್ತಾ ಇದೆ. ಹಾಂ ಕಡ್ಡಿ ಎಲ್ಲ ಉದ್ದ ಎಲ್ಲ ಬರ್ತಾ ಇದೆ, ಶೈನಿಂಗು ಬರ್ತಾ ಇದೆ ಸರ್. ಸರಿ ಅಣ್ಣ. ಮತ್ತೆ ಬಂದು ಹಾಂ ಸರ್. ಈ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಹಾಂ ಸರ್. ಒಂದೇ ಸಲ ಚಿಗುರು ಬಂದು ಒಂದೇ ಸಲ ನಿಂತೋಗುತ್ತೆ. ಹೌದು ಹೌದು ಸರ್. ನಮ್ಮದಕ್ಕೆ ಅದಕ್ಕೆ ಏನು ಡಿಫ್ರೆನ್ಸ್ ಅನಿಸುತ್ತೆ ನಿಮಗೆ? ಸರ್ ನಾವು ಹೂವು ಕಿತ್ಕೊಂಡು ಆಗಿದ ತಕ್ಷಣ ಹಾಂ ಒಂದು ವಾರಕ್ಕೆಲ್ಲ ಅದರಲ್ಲಿ ಮತ್ತೆ ಚಿಗುರು ಬರ್ತಾ ಇರುತ್ತೆ. ಹಾಂ ಇದಾದರೆ ನಾವು ಹೂವು ಕಿತ್ಕೊಂಡು ಮತ್ತೆ ಹೊಡಿಬೇಕು. ಅದಕ್ಕೆ ಹೊಡೆದ ಮೇಲೆ ಮತ್ತೆ ಚಿಗುರು ಬರ್ತಾ ಇದ್ದು ಆ ಬೇಸಾಯಗಳು ಹಾಕೋದ್ರಿಂದ. ಹಾಂ ಈ ನಾವು ಆರ್ಗಾನಿಕ್ ಇದು ಬೇಸಾಯ ಬಿಡೋದ್ರಿಂದ ಹಾಂ ಅದ್ರ ಪಾಡಿಗೆ ಹೂವು ಕಿತ್ಕೊಂಡಿದ ತಕ್ಷಣ ಅಲ್ಲಿ ಹಂಗೆ ಸ್ಟಿಮ್ ಬರ್ತಾ ಇರುತ್ತೆ. ಅದ್ರ ಪಾಡಿಗೆ ಅದು ಬೆಳೀತಾ ಇರುತ್ತೆ ಸರ್. ಹಾಂ ಇಲ್ಲಿ ತೋರಿಸ್ಬೋದಾ ನೀವು ಒಂದು ಗಿಡದಲ್ಲಿ? ನೋಡಿ ನೋಡಿ ಸರ್, ಇದು ನೋಡಿ ಸರ್. ಇಲ್ಲಿ ಚಿಗುರಿದೆ. ಹ್ಞೂ ಸರ್. ಈ ಮೊದಲಾದ್ರೆ ಈ ಸ್ವಲ್ಪ ಸ್ವಲ್ಪನೇ ಬರ್ತಿತ್ತು. ಹಾಂ ಇವಾಗ ಏನಿಲ್ಲ ಅಂದರೂ ಒಂದೊಂದು ಅಡಿ ಆದ್ರೂ ಹಾಂ ಕಡ್ಡಿ ಉದ್ದ ಬರ್ತಾ ಇದೆ ಸರ್. ಸರಿ ಇಲ್ಲಿ ಹೂವು ಇದೆ. ಹ್ಞೂ ಸರ್. ಹೂವು ಇನ್ನೂ ಇದೆ. ಚಿಗುರು ಬರ್ತಾನೆ ಇರುತ್ತೆ ಸರ್. ಹೆಂಗಣ್ಣ ಬೇರೆ ರೈತರಿಗೆ ಏನು ಹೇಳ್ತೀರಾ, ಉಪಯೋಗಿಸ್ಬೋದಾ ನಮ್ಮ ಸರ್ ಆರ್ಗ್ಯಾನಿಕ್ 100% ಎಲ್ಲರೂ ಉಪಯೋಗಿಸ್ಬೋದು ಸರ್. ಬೇಸಾಯಗಳಾಗ ಹಾಕಿ ಆ ಬಾಧೆ ಬೀಳೋಕ್ಕಿಂತ ಆರಾಮಾಗಿ ಇದನ್ನ ಮೇಂಟೈನ್ ಮಾಡ್ಬೋದು ಸರ್. ಹಾಂ ಒಟ್ಟಿನಲ್ಲಿ ಸಮಾಧಾನ ಇದ್ದೀರಾ? 100% ಸಮಾಧಾನ ಇದೆ ಸರ್. ಥ್ಯಾಂಕ್ಸ್ ಅಣ್ಣ. ಓಕೆ ಸರ್. ನಿಮಗೂ ಥ್ಯಾಂಕ್ ಯು ಸರ್. ನೋಡಿ ರೈತರೆ, ಬೇರೆ ಆರ್ಗ್ಯಾನಿಕ್ ಲಿಕ್ವಿಡ್ಗೆ ಮತ್ತು ಕೆಮಿಕಲ್ ಫರ್ಟಿಲೈಸರ್ಗೆ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ನೀವು ನೋಡ್ಬೋದು ಇಲ್ಲಿ ಚಿಗುರಿದೆ, ಒಂದು ಕಡೆ ಹೂವು ಇದೆ. ಈ ಹೂವು ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಮತ್ತು ಚಿಗುರಲ್ಲಿ ಹೂವು ಕಿತ್ಕೊಳಕ್ಕೆ ಶುರು ಆಗುತ್ತೆ. ಕಂಟಿನ್ಯೂಸ್ ಆಗಿ ಹೂವು ಇರುತ್ತೆ. ಹಂಗಾಗಿ ಇದು ಹೂವು ಯಾವುದೇ ರೀತಿ ತೊಂದರೆ ಆಗದಿರ ಕಂಟಿನ್ಯೂಸ್ ಹೂವು ಬರ್ತಾ ಇರುತ್ತೆ. ನೀವು ನೋಡ್ಬೋದು ಗಿಡದಲ್ಲಿ ಚಿಗುರೆಲ್ಲ ಹೆಂಗಿದೆ ಅಂತ. ಇದು ಚಳಿಗಾಲ ಆದ್ರೂ ಗಿಡದಲ್ಲಿ ಇಷ್ಟು ಮಾತ್ರ ಚಿಗುರು ಕಿತ್ತಿದೆ ಅಂದರೆ ನೀವು ಯೋಚನೆ ಮಾಡ್ಬೋದು ಎಷ್ಟು ಮಾತ್ರ ರಿಸಲ್ಟ್ ಇದೆ ಅಂತ. ಇವರು ಮೇಷ್ಟ್ರವ್ರ ತೋಟ, ಒಬ್ಬ ಮೇಷ್ಟ್ರಾಗಿ ಕೃಷಿ ಬಗ್ಗೆ ಆಸಕ್ತಿ ಇರೋದನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನೋಡಿ, ಇದು ಕರ್ಗಾನಪಳ್ಳಿ ಅಂತೂರು, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನೋಡಿ ಈ ತೋಟ ಹೆಂಗಿದೆ ಅಂತ. ಇವ್ರಿಗೆ ಇನ್ನೊಂದು ನೋಡಿ ರೈತರ, ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ನೊಂದು ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಯಾವುದೇ ತೋಟದಲ್ಲಾಗಲಿ ಈ ಥರ ನೀಲಗಿರಿ ತೋಟ ಪಕ್ಕದಲ್ಲಿದ್ದರೆ ರೈತರಿಗೆ ತೊಂದರೆ. ಅಂಥ ಕಡೆ ನೀವು ಏನು ಮಾಡಬೇಕು ಅಂದರೆ, ಆದಷ್ಟು ನೀಲಗಿರಿ ತೋಟದ ಪಕ್ಕದಲ್ಲಿರುವಂಥ ಗಿಡಗಳಿಗೆ ನೀವು ಹೆಚ್ಚಾಗಿ ಅದಕ್ಕೆ ಆರೈಕೆ ಮಾಡಬೇಕಾಗುತ್ತೆ. ಏನು ಕೊಡ್ತೀರಾ ಗಿಡಗಳಿಗೆ, ಆರೈಕೆ ಮಾಡೋವಂಥ ಫರ್ಟಿಲೈಸರ್ ಆಗ್ಬೋದು, ಇಲ್ಲ ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಆಗ್ಬೋದು, ನೀವೇನು ಮಾಡ್ತೀರಾ ಅದನ್ನ ಹೆಚ್ಚಾಗಿ ಕೊಡಬೇಕಾಗುತ್ತೆ. ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿದೆ. ನೋಡಿದ್ರಲ್ವಾ, ಇಷ್ಟು ಮಾತ್ರ ಇದೆ ಗಿಡಗಳು. ಅಣ್ಣ ಮತ್ತೆ ನೀವು ಸಮಾಧಾನ ಇದ್ದೀರಾ ತಾನೇ? 100% ಹೌದು. ಹೂವು ಎಷ್ಟು ರೈಸ್ ಆಗಿದೆ ಅಣ್ಣ ಮೊದಲಿಗೆ ಬಗ್ಗೆ ಹೇಳಿದ್ದು? ಸರ್ 40 ಕೆಜಿ ಜಾಸ್ತಿ ಆಗಿದೆ. 40 ಕೆಜಿ ಜಾಸ್ತಿ ಆಗಿದೆ. ಸಿಗ್ತಾ ಇತ್ತು, ಇವಾಗ 70 ಕೆಜಿ ಸಿಗ್ತಾ ಇದೆ. 70 ಕೆಜಿ. ನೋಡಿ ರೈತರ, ಹೂವು ಸಹ ರೈಸ್ ಆಗಿದೆ, 1:2 ಆಗಿದೆ. ಈ ಸಣ್ಣ ವಿಡಿಯೋನ ರೈತರಿಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡು ಇನ್ನೂ ಈ ಗಿಡ ತುಂಬ ಚಿಗುರಿದೆ ನೋಡಿ ಸರ್. ಹಾಂ ಒಂದು ಕಡ್ಡಿಯಲ್ಲಿ ಸುಮಾರು ಚಿಗುರು ನಿಂತೋಗಿಲ್ಲ. ಎಲ್ಲ ಕಡ್ಡಿಯಲ್ಲೂ ಚಿಗುರು ಬಂದ್ಬಿಟ್ಟಿದೆ. ಹಾಂ ಈ ವಿಡಿಯೋನ ಇನ್ನೂ ಸುಮಾರು ಜನರಿಗೆ, ರೈತರಿಗೆ ಶೇರ್ ಮಾಡಿ, ಮತ್ತು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಬೇಕು ಅಂತೇಳಿ ನಾನು ಒಬ್ಬ ರೈತ ಆಗಿರೋದ್ರಿಂದ ರೈತರನ್ನ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಧನ್ಯವಾದ. ನಮಸ್ಕಾರ. ನಮಸ್ಕಾರ.